ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಬೇಸೂರಿನಲ್ಲಿ ಅಣು ವಿದ್ಯುತ್ ಸ್ಥಾವರಕ್ಕೆ ಅವಕಾಶ ಇಲ್ಲ. ಎಸ್ಎಲ್ಸಿ ಫಲಿತಾಂಶಕ್ಕೆ ಶಾಸಕರು ಹರ್ಷ. ಕ್ಷೇತ್ರದ ವಿವಿಧ ಯೋಜನೆಗೆ 130 ಕೋಟಿ ರೂಪಾಯಿ ಅನುದಾನ ಕುರಿತು ಶಾಸಕ ಬೇಳೂರು ಮಾಹಿತಿ. ಪ್ರಾಚಾರ್ಯ ಸತ್ಯನಾರಾಯಣ್ ಕುರಿತ ಪುರದ ಪುಣ್ಯ ಅಭಿನಂದನಾ ಗ್ರಂಥ ಬಿಡುಗಡೆ ಮತ್ತು ಸನ್ಮಾನ. ಸಾಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಜ್ಯಕ್ಕೆ ಮಾದರಿ ಎಂದ ಶಾಸಕರು. ಲವ್ ಜಿಹಾದ್, ಕಾರ್ಪೊರೇಟ್ ಜಿಹಾದ್ ಮತಾಂತರ ವಿರುದ್ಧ ವಿಎಸ್ಪಿ ಬಜರಂಗದಳ ಪ್ರತಿಭಟನೆ. ನಾಸಿಕ್ನ ಕಾರ್ಪೊರೇಟ್ ಜಿಹಾದ್, ಹುಬ್ಬಳ್ಳಿಯ ಜಿಮ್ ಜಿಹಾದ್ ಕುರಿತು ಸಂತೋಷ್ ಶಿವಾಜಿ, ಪ್ರಶಾಂತ್, ಸಂತೋಷ್ ಶೇಟ್, ವಿದ್ಯಾರ್ಥಿನಿ ಅನ್ವಿತಾ ಆತಂಕ. ನ್ಯಾಯಾಲಯದ ಅಂತಿಮ ಆದೇಶವಾಗುವವರೆಗೂ ರೈತರಿಗೆ ನೋಟಿಸ್ ನೀಡಿ ಒಕ್ಕಲೆಬ್ಬಿಸದಂತೆ ತೀನಾ ಶ್ರೀನಿವಾಸ್, ಕುಮಾರಸ್ವಾಮಿ ಮನವಿ. ಈಗ ಸುದ್ದಿಯ ವಿವರ. ಬೇಸೂರು ಗ್ರಾಮದ ಶರಾವತಿ ಹಿನ್ನೀರಿನ ನಡುವಿನ ಅಭಯಾರಣ್ಯದಲ್ಲಿ ಅಣು ವಿದ್ಯುತ್ ಸ್ಥಾವರ ನಿರ್ಮಾಣಕ್ಕೆ ಯಾವುದೇ ಕಾರಣಕ್ಕೂ ಜಾಗ ಮಂಜೂರು ಮಾಡುವುದಿಲ್ಲ. ಸಾವಿರಾರು ಎಕರೆ ಜಾಗವನ್ನು ಕೊಡಲು ನಮ್ಮ ತಾಲೂಕಿನಲ್ಲಿ ಅಷ್ಟೊಂದು ಜಾಗವೂ ಇಲ್ಲ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶನಿವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಕಲಸೆ ಚಂದ್ರಪ್ಪ, ಸುರೇಶ್ ಬಾಬು, ಎಲ್ ಚಂದ್ರಪ್ಪ, ಮಧುಮಾಲತಿ, ಗಣಪತಿ ಮಂಡಗಳಲ್ಲೆ, ಕೆ ಹೊಳೆಯಪ್ಪ, ಲಲಿತಮ್ಮ, ಚೇತನ್ ರಾಜ್ ಕಣ್ಣೂರು, ಸೈಯದ್ ಜಾಕಿರ್, ಮಹಾಬಲ ಕೌತಿ, ಇಂದುಧರ್ ಬೇಸೂರು, ಆನಂದ್ ಭೀಮನೇರಿ, ಡಿ ದಿನೇಶ್ ಇನ್ನಿತರರು ಹಾಜರಿದ್ದರು. ಅವರ ಅಂತ ಹೇಳಿ ನಿನ್ನೆಯಿಂದ ಸ್ವಲ್ಪ ನಿಮ್ಮ ಪತ್ರಿಕೆಗಳಲ್ಲಿ ಸ್ಥಳೀಯರಲ್ಲಿ ಸ್ವಲ್ಪ ಗೊಂದಲ ಬಂದಿದೆ. ಹಿಂದೆ ಅವರೇನೋ ನಮ್ಗೆ ಇಷ್ಟು ಜಾಗ ಬೇಕು ಅಂತ ಹೇಳಿ ಕೇಳಿದ್ರಂತೆ, ಯಾವ ಭಾಗದಲ್ಲಿ ಸಿಗ್ಬೋದು ಅಂತ 3-4 ಕಡೆ ಇದೆ ಅಂತ ಅವ್ರು ಹೇಳಿದಾಗಿದ್ದಾರೆ. ಆದರೆ ಯಾವುದೇ ಸರ್ವೆ ಆಗಿಲ್ಲ, ಯಾವುದೇ ಇದಾಗಿಲ್ಲ, ಯಾವುದೇ ಇಲ್ಲ. ಅವರು ಹೆಲಿಕಾಪ್ಟರ್ನ ಏನೋ ಬಂದು ಸರ್ವೆ ಮಾಡಿಕೊಂಡು ಇಲ್ಲಿ ಮತ್ತು ನಮ್ಮ ಹೊಸೂರು ಭಾಗದಲ್ಲೆಲ್ಲ ಮಾಡ್ಕೊಂಡಿದ್ದಾರೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದರಿಂದ ಇದು ಗೊಂದಲ ಆಗಲಿಕ್ಕೆ ಏನು ಕಾಣ್ತಾ ಇಲ್ಲ. ನನ್ನ ಗಮನಕ್ಕೆ ಏನು ಬರಲ್ಲ, DC ಗಮನಕ್ಕೂ ಬಂದಿಲ್ಲ, ಅಷ್ಟೊಂದು ಏನೂ ಇಲ್ಲ, ಅದೇ ಯಾವುದೂ ಇಲ್ಲ. ಬಹುಶಃ ಕೇಂದ್ರ ಸರ್ಕಾರದಿಂದ ಇವತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಜಾಗ ಬೇಕು ಅಂತ ಕೇಳಿದ್ದಾರೆ. ಅವರು ದಾವಣಗೆರೆ ಮತ್ತು ಚಿತ್ರದುರ್ಗ, ಶಿವಮೊಗ್ಗವನ್ನು ತೋರಿಸಿದ್ದಾರೆ. ಅದರಿಂದ ಇಲ್ಲಿ ಮಲೆನಾಡಾಗಿರೋದ್ರಿಂದ ನಮಗೆ ಅದು ಕೊಡ್ಲಿಕ್ಕೆ ಬರೋದಿಲ್ಲ. ನಾವು ಆ ಥರ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ನಾವಂತೂ ಆ ಪ್ರಸ್ತಾವನೆಯನ್ನು ಮುಂದುವರಿಸೋಕೆ ಹೋಗಬೇಕು. ಖಂಡಿತ ಅದನ್ನು ಮರುಕಳಿಸುವಂಥ ಪ್ರಶ್ನೆ ನನ್ನ ಹತ್ರ ಬಂದಿಲ್ಲ. ಇದು ಸಾರ್ವಜನಿಕರು ಗೊಂದಲ ಆಗೋದು ಬೇಡ. ಭಾಳ ಪಾಪ, ಯಾಕಂದರೆ ಒಂದಿಷ್ಟು ಜಮೀನು ಹೋಗುತ್ತಂದ್ರೆ ಅವ್ರು ಕೇಳೋದು, ಒಬ್ಬರು ಹೇಳೋದು 1200 ಎಕರೆ ಬೇಕು ಅನ್ನೋದು, ಒಬ್ಬರು 600 ಎಕರೆ ಬೇಕು ಅನ್ನೋದು, ಒಬ್ಬರು 3000 ಎಕರೆ ಬೇಕು ಅನ್ನೋದು, ಇವೆಲ್ಲ ಸುಮ್ಮನೆ ಒಂದು ಗೊಂದಲ ಹೊಡಿಸಿದ್ದಾರೆ. ಯಾವುದೂ ಇಲ್ಲ. ಆ ಥರ ಇದ್ದಿದ್ರೆ ನನ್ನ ಗಮನಕ್ಕೆ ಬರಬೇಕು. ಎಷ್ಟೇ ಎಕರೆ ಇದ್ದರೂ ಸಾಗರ ಕ್ಷೇತ್ರದಲ್ಲಿ ಇದಾಗಿ ನಾವು ಇದ್ದೀವಿ. ಇಲ್ಲಿ ಯಾವುದೂ ಆ ಥರ ಬರಲಿಲ್ಲ, ಸರ್ವೆ ಮಾಡೋಕ್ಕೆ ಬರೋದಿಲ್ಲ, ಯಾವುದೂ ನಾವು ಇಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಅದನ್ನು ಮಾತ್ರ ಕಡ್ಡಾಯವಾಗಿ ಸಾರ್ವಜನಿಕರಿಗೆ ನಾವು ತಿಳಿಸ್ತೀವಿ. ಇದು ಭಾಳ ತಾವೆಲ್ಲ ನೋಡಿದ್ದೀರಿ. ಸಾಗರ ಕ್ಷೇತ್ರ ಮತ್ತು ರೂರಲ್ ಭಾಗದಲ್ಲಿ ಹೆಚ್ಚು ಅಭಿವೃದ್ಧಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾನ್ಯ ಮುಖ್ಯಮಂತ್ರಿ 6 ತಿಂಗಳೊಳಗೆ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ CM IDF ಅಲ್ಲಿ 50 ಕೋಟಿ ರೂಪಾಯಿ ಇದ್ದಾರೆ. ಈಗಾಗಲೇ 50 ಕೋಟಿ ಸ್ಯಾಂಕ್ಷನ್ ಆಗಿದೆ. ಹಾಗೆ ನಮ್ಮ STMC ಇದು ನಮ್ಮ ಇದೇನು STMS ಇದರಲ್ಲಿ ಸಾಗರದಲ್ಲಿ ಸಹ ಒಂದಿಷ್ಟು ಅನುದಾನವನ್ನು 18 ಕೋಟಿ ರೂಪಾಯಿ ವಿಶೇಷವಾಗಿ, ಅದು ಯಾರಿಗೂ ಕೊಟ್ಟಿಲ್ಲ. ಈ ಸರಿ ನಮಗೆ ಫ್ಲಡ್ ಇದರಲ್ಲಿ ಬಂದಿರುವಂಥದ್ದು 18 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಅದನ್ನು ಸಹ ನಾವು ರೆಡಿ ಮಾಡಿಕೊಟ್ಟಿದ್ದೀವಿ. ಈಗಾಗಲೇ ಬಿಡುಗಡೆ ಆಗಿದೆ, ಅದು ಕೆಲಸ ಆಗಬೇಕಾಗಿದೆ. ಆಮೇಲೆ ಸಾಗರದ ಪಟ್ಟಣದಲ್ಲಿ ಪಶು ಇಲಾಖೆ ವೈದ್ಯಕೀಯ ಏನು ಪಾಲಿಕ್ಲಿನಿಕ್ ಮಾಡೋಕ್ಕೆ ಒಂದು 50 ಲಕ್ಷ ರೂಪಾಯಿ ಬಂದಿದೆ ಇವತ್ತು ಸಾಗರ ಪಟ್ಟಣದಲ್ಲಿ. ಹಾಗೆ ಇಂದಿರಾಗಾಂಧಿ ಮಹಿಳಾ ಕಾಲೇಜಿಗೆ ಒಂದು ಮಹಿಳೆಯರಿಗೆ ವಿಶ್ರಾಂತಿ ಕೊಡೋದಕ್ಕೋಸ್ಕರ 1 ಕೋಟಿ ರೂಪಾಯಿನ ಈಗಾಗಲೇ ನಾವು ಕೊಟ್ಟಿದ್ದೀನಿ. ಅದು ಈಗಾಗಲೇ ಟೆಂಡರ್ ಆಗಿ ಬಂದಿದೆ. ಹಾಗಾಗಿ ನೀರಾವರಿ ಇಲಾಖೆಯಿಂದ ಒಟ್ಟು ನಮ್ಮ ಏನು ಮಾನ್ಯ ಉಪಮುಖ್ಯಮಂತ್ರಿಗಳ ಒಂದು ಸಹಕಾರದಿಂದ ಈಗಾಗಲೇ 243 ಕಾಲ್ ಸೆಂಟರ್ಗಳಿಗೆ ಸುಮಾರು 42 ಕೋಟಿ ರೂಪಾಯಿನ ಬಿಡುಗಡೆ ಆಗಿದೆ. ಇದು ಬಹಳ ಪ್ರಮುಖವಾದದ್ದು. ಇಡೀ ಹಿಂದಿಯಲ್ಲಿ ಇಷ್ಟು ನಮಗೆ ವರ್ಷಕ್ಕೆ 1-2 ಕಾಲ್ ಸೆಂಟರ್ ಬರ್ತಿದ್ದು, ಆದರೆ ಈ ಸರಿ ಸುಮಾರು 243 ಕಾಲ್ ಸೆಂಟರ್ಗಳು ಅಂತ ಸಾಗರದಲ್ಲಿ ಇವತ್ತು ಮೊನ್ನೆ ನಡೆದಂಥ SSLC ಫಲಿತಾಂಶದಲ್ಲಿ ಸುಮಾರು 97% ಅನ್ನು ನಮ್ಮ ಸಾಗರ ತೆಗೆದುಕೊಂಡು ಜಿಲ್ಲೆಯಲ್ಲಿ ಸೆಕೆಂಡ್ 2ನೇ ಸ್ಥಾನದಲ್ಲಿ ಇವತ್ತು ನಾವಿದ್ದೀವಿ. 99.01
ಇಡೀ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕ ಬಂಧುಗಳಿಗೆ, ವಿದ್ಯಾರ್ಥಿಗಳಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಇವತ್ತು ಸಲ್ಲಿಸ್ತಾ ಇದ್ದೀನಿ. ನಿಜವಾಗ್ಲೂ ಇದು ಹಿಂದಿನ ಸರಿನೂ ನಮಗೆ ಆಗಿತ್ತು. ಬಹುಶಃ 22-23 ಹೈಸ್ಕೂಲ್ಗಳಲ್ಲಿ ನಮಗೆ 100% ಬಂದಿತ್ತು. ಈ ಸರಿ 54 ಹೈಸ್ಕೂಲಲ್ಲಿ 45 ಹೈಸ್ಕೂಲು 100% ಬಂದಿದೆ. ಇದು ದಾಖಲೆ ಈ ಸರಿ ಬಂದಿರೋದು. 54 ಹೈಸ್ಕೂಲಲ್ಲಿ 45 ಹೈಸ್ಕೂಲು 100% ತೆಗೆದಿರೋದು. ಇದು ಬಹುಶಃ ನಮ್ಮ ಶಿಕ್ಷಣದಲ್ಲಿ ಇವತ್ತು ಮಕ್ಕಳಿಗಿರುವಂಥ ಆಸಕ್ತಿ ಎಷ್ಟಿರೋದನ್ನು ಇವತ್ತು ತಂದೆ ತಾಯಿಗಳು ತಿಳ್ಕೊಳ್ಬೇಕಾಗಿದೆ. ಅಷ್ಟು ಇವತ್ತು ರಿಸಲ್ಟ್ ಬಂದಿದೆ. ಉತ್ತಮವಾದಂಥ ಶಿಕ್ಷಕರಿದ್ದಾರೆ. ನಮ್ಮಲ್ಲಂತೂ 99% ಶಿಕ್ಷಕರು ಉತ್ತಮವಾದಂಥ ಒಳ್ಳೆ ಶಿಕ್ಷಕರಿದ್ದಾರೆ ನಮ್ಮಲ್ಲಿ. ಹಾಗೆ ಎಲ್ಲೋ ಒಬ್ಬರಿಬ್ಬರು ಒಂದಿಷ್ಟು ಬಿಟ್ಟರೆ ಒಬ್ಬರು ಇರ್ಬೋದಷ್ಟೇ. ಆದರೆ ಇವತ್ತು ಇನ್ನೊಂದು ಸ್ವಲ್ಪ ಎಫೆಕ್ಟ್ ಆಗಿದ್ರೆ ನಾವು ಫಸ್ಟ್ ಬರ್ಬೋದಿತ್ತು. ಸ್ವಲ್ಪ ಇದರಲ್ಲಿ ನಾವು ಸೆಕೆಂಡ್ ಬಂದಿದ್ದು, ಫಸ್ಟ್ ತೀರ್ಥಹಳ್ಳಿ ಬಂದಿದೆ, ಮೂರನೇದು ಹೊಸನಗರ ಬಂದಿದೆ. ಅದರಿಂದ ಶಿಕ್ಷಣದ ಕ್ರಾಂತಿ ಈ ರೀತಿ ಆಗ್ತಾ ಇದೆ. ಸಾಗರದ ಶಿಕ್ಷಣದ ವ್ಯವಸ್ಥೆ ಬಹುಶಃ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಒಂದಿಷ್ಟು ಗುಣಮಟ್ಟ ಇರಲ್ಲ, ಒಂದಿಷ್ಟು ವ್ಯವಸ್ಥೆ ಕಮ್ಮಿ ಇದೆ ಅಂತ ಹೇಳ್ತಾರೆ. ಅದರ ಗುಣಮಟ್ಟದ ಶಿಕ್ಷಕರು ಕೊಟ್ಟಿದ್ದರಿಂದ ಉತ್ತಮವಾದಂಥ ಇವತ್ತು ರಿಸಲ್ಟ್ ಬಂದಿದೆ. ನಾನು ಎಲ್ಲರಿಗೂ ಮತ್ತೊಮ್ಮೆ 75 ಲಕ್ಷ ರೂಪಾಯಿನ ಈಗಾಗಲೇ ಮನೆಯಲ್ಲಿ ರಿಲೀಸ್ ಆಗಿದೆ. ಅದು ಸಹ ಈಗ ಬೋರ್ವೆಲ್ ಪಡೀಲಿಕ್ಕೆ ಅದು ರೆಡಿ ಆಗ್ತಾ ಇದೆ. ಆಮೇಲೆ ನಿಮಗೆ ಗೊತ್ತಿದೆ, ಭಾಳ ದಿನದಿಂದ ಪೆಂಡಿಂಗ್ ಇರುವಂಥ ನಮ್ಮ ಏನು ಮೀನು ಮಾರ್ಕೆಟ್ ಯಾವ ಕಾಲದಲ್ಲಿ ಇತ್ತು, ಬಹುಶಃ ಕಾನೂನು ಸಾಹೇಬರು ಕೊಟ್ಟು 3 ಕೋಟಿ ರೂಪಾಯಿ. ಆನಂತರ ಬಂದವರು ಅದನ್ನು ಹತ್ರದಲ್ಲಿ ಯಾರು ತಿರುಗಿ ನೋಡಲಿಲ್ಲ. ಇವಾಗ ನಾನು ಬಂದ ಮೇಲೆ ಅದಕ್ಕೆ ಈಗ 1,29,00,000 ರೂಪಾಯಿ ಬಿಡುಗಡೆ ಮಾಡಿದ್ದೇನೆ. ಇನ್ನೇನು ಕೆಲಸ ಶುರು ಮಾಡ್ತಾರೆ, ಮುಂದೆ ಅದನ್ನು ಉದ್ಘಾಟನೆ ಮಾಡಬೇಕಾಗಿದೆ. ನಿಮ್ಗೆ ಗೊತ್ತಿದೆ, ಒಂದು ಸುಂದರವಾದಂಥ ಮಾರ್ಕೆಟ್ ಮಾಡಿ ಪಕ್ಕದಲ್ಲೂ ಸಹ ಒಂದು ಗಾರ್ಡನ್ ಮಾಡಬೇಕಂತ, ಅದೆಲ್ಲ ಒಡೆದು ಬಿಟ್ಟು ಆ ಕಡೆ ಒಂದಿಷ್ಟು ಗಾರ್ಡನ್ಗಳನ್ನು ಮಾಡಬೇಕು ಅನ್ನೋದು ಆ ಏರಿಯಾದಲ್ಲಿ ನಾವು ಯೋಚನೆ ಮಾಡಿದ್ದೀವಿ. ಇದೆಲ್ಲ ಯಾಕೆ ಹೇಳ್ತೇನೆ ಅಂದರೆ, ಇವೆಲ್ಲ ಸ್ವಚ್ಛತೆ ಬಗ್ಗೆ ಮತ್ತು ಸಾಗರ ಸಿಟಿಯ ಒಂದು ಒಳ್ಳೆಯ ರೀತಿ ಆಗಬೇಕು ಅನ್ನೋ ರೀತಿಯಲ್ಲಿ, ಮತ್ತು ಮೀನು ಮಾರ್ಕೆಟಿನ ನೀರು ಇದೆಲ್ಲ ದೇವಸ್ಥಾನ ಕಡೆ ಅಲ್ಲಿ ಹೋಗುವಂಥ ಒಂದು ಕೂಗು ಕೇಳಿದೆ. ಅದರಿಂದ ಪವಿತ್ರವಾದಂಥ ಸ್ಥಳಗಳಿಗೆ ಹೋಗಬಾರ್ದು ಅಂತೇಳಿ ಆ ಪಚ್ಚೆ ನೀರನ್ನು ಸಹ ಅದನ್ನು ಈ ಕಡೆ ತರಬೇಕು ಅನ್ನೋ ಯೋಚನೆ, ಆನಂದಿಸಬೇಕು ಅನ್ನೋ ರೀತಿಯಲ್ಲಿ ಅದನ್ನು ಸಹ ಈಗಾಗಲೇ ಪರಿಶೀಲನೆ ಮಾಡಿದ್ದೇನೆ. ಅದರ ಈಗ ಅದಕ್ಕೂ ಸಹ ದುಡ್ಡು ಇಡಬೇಕಾದ ತೀರ್ಮಾನ ಆಗಿದೆ. ಅದರ ಜೊತೆಗೆ ಸರ್ವ ರಸ್ತೆ ಅಗಲೀಕರಣದ್ದು ತುಂಬ ದಿವಸದಿಂದ ಪೆಂಡಿಂಗ್ ಇತ್ತು. ಈಗಾಗಲೇ ಸಂಪೂರ್ಣ ದುಡ್ಡೆಲ್ಲ ಕೊಟ್ಟಿದ್ದೀವಿ, ಎಲ್ಲ ಆಗಿದೆ. ಅದು ಸ್ವಲ್ಪ ಇದು ಈಸಿ ಎಂಟರ್ ಆಗೋದು ಮಾತ್ರ ಸ್ವಲ್ಪ ಬಾಕಿ ಇದೆ. ಅದಾದರೆ ಬಹುಶಃ 2ನೇ ತಾರೀಕು 3ನೇ ತಾರೀಕು ನಂತರ ಖಂಡಿತ ಈ ಸರಿ ಅದನ್ನು ಹೊಡೆದು ಹಾಕ್ತೀವಿ, ಎಲ್ಲ ಹೊಡೆದಾಕಿ ರೆಡಿ ಮಾಡ್ತೀವಿ. ಈಗಾಗಲೇ ಅವರೆಲ್ಲರೂ ಒಪ್ಪಿಗೆ ಆಗಿದೆ. ಒಂದು 30-40 ಜನ ಈಗಾಗಲೇ ಅದು ಇದನ್ನು ಕೊಟ್ಟಿದ್ದಾರೆ. ಇನ್ನೊಂದು 25-30 ಜನ ಮಾತ್ರ ಕೊಡೋದು ಬಾಕಿ ಇದೆ. ಅದನ್ನು ಕೊಡ್ತಾ ಇದ್ದಾರೆ, ಹೋಗಿ ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ತಡವಾಗಿ ಬಿಟ್ಟರೆ ಅದನ್ನು ಸಹ ಈಗಾಗಲೇ ರೆಡಿ ಮಾಡಿದ್ದೀವಿ. ಅದರ ಜೊತೆಗೆ ತಾಲೂಕು ನಮ್ಮ ರಂಗಮಂದಿರ ಸಿಟಿಯಲ್ಲಿ ಭಾಳ ಕಲ್ಚರಲ್ ಪ್ರೋಗ್ರಾಮ್ ಆಗೋದ್ರಿಂದ ಕಾಗೋಡು ರಂಗಮಂದಿರ ಬಿಟ್ಟರೆ ನಮ್ಮಲ್ಲಿ ಇಲ್ಲಾಂದರೆ ಗಾಂಧಿ ಮಂದಿರ ಮಾಡ್ತಿದ್ರು. ಅದನ್ನು ಅರಿತು ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ರಂಗಮಂದಿರ ಮಾಡಬೇಕು. ಸಾಗರದಲ್ಲಿ ಸುಮಾರು 900ರಿಂದ 1,000 ಸೀಟ್ ಇರುವಂಥದ್ದು ಮಾಡಬೇಕು. ಶಿವಮೊಗ್ಗದಲ್ಲಿ ಎಲ್ಲ ಮಾಡಿದ್ದಾರೆ, ನಮ್ಮಲ್ಲಿ ಮಾಡಿರಲಿಲ್ಲ. ಅದಕ್ಕೂ ಆದ್ಯತೆ ಕೊಟ್ಟು ಈಗ 4,80,00,000 ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಇನ್ನೇನು ಸ್ವಲ್ಪ ದಿನದಲ್ಲಿ ಟೆಂಡರ್ ಆಗುವಂಥದ್ದು ನಿಮಗಿದೆ. ಮೇಲ್ಗಡೆ ಒಂದು ಸುಂದರವಾದಂಥ ಪಾರ್ಕ್ ಮಾಡಬೇಕನ್ನೋದು ಈಗಾಗಲೇ ಆಗಿದೆ. ಈಗ ಅದಕ್ಕೆ 4 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಭಾಳ ಚೆನ್ನಾಗಬೇಕು ನಮ್ಮ ಒಂದು ಕನಸಿದೆ. ಗಣಪತಿ ಕೆರೆಗಿರೇ ಇಲ್ಲ, ಬರೀ ಇದು ಕೆರೆ ಮೇಲ್ಗಡೆ ಕೆರೆಗಿರೆ ಅಂತ ಬರ್ಕೊಂಡಕ್ಕೆ ಹೋಗ್ಬಿಡಿ. ಕೆರೆ ಹತ್ರ ಹೋಗೋದಿಲ್ಲ ನಾವು. ಕೆರೆ ಏನಿದ್ರು ಹಿಂದಿನ ಕಾಲದವರಿಗೆ ಬಿಟ್ಕೊಡ್ತೀವಿ. ನಮ್ದು ಏನು ಮೇಲ್ಗಡೆ ಬರೀ ಧ್ವಜಸ್ತಂಭವನ್ನು ಮಾಡಿಟ್ಟಿದ್ರು. ಅದರ ಮೇಲ್ಗಡೆ ಒಳ್ಳೆಯ ಆದಂಥ ಒಂದು ಸುಂದರವಾದಂಥ ಹೈ ಕ್ವಾಲಿಟಿ ಪಾರ್ಕ್ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಜನರಲ್ಲಿ ದಿನ ಬರಬೇಕು, ಅಲ್ಲಿ ಸಣ್ಣ ಕಾರ್ಯಕ್ರಮ ಮಾಡಂಗೆ ಇರಬೇಕು. ಏನಂದರೆ ಮ್ಯೂಸಿಕ್ ಕೋರ್ಟು ಸಹ ಬರುತ್ತೆ. ಬಂದವರೆಲ್ಲ ಅಲ್ಲಿ ಫುಡ್ ಕೋರ್ಟಿಗೆ ಬರಬೇಕು. ಮತ್ತು ಆ ಮಕ್ಕಳಿಗೆ ಆಟ ಆಡೋದು, ವಾಕ್ ಮಾಡೋದು, ಪ್ರತಿಯೊಂದು ಅದನ್ನು ಭಾಳ ಹೈಟೆಕ್ ಆಗಿ ಮಾಡಬೇಕಂತ ಈಗ 3 ಕಡೆ ಫುಡ್ ಕೋರ್ಟ್ ಆಗಿದೆ. ಮೊನ್ನೆ ಒಂದು ನಾವು ಈಗಾಗಲೇ ಸಾಗರದ ನಮ್ಮ ಇದರ ರಸ್ತೆ ಫುಡ್ ಕೋರ್ಟ್ ರೆಡಿ ಮಾಡಿದ್ವಿ. ಆಸ್ಪತ್ರೆ ಕೆಳಗಡೆ ಅದಕ್ಕೆ 25 ಲಕ್ಷ ರೂಪಾಯಿ ಮಾಡಿದ್ವಿ. ಸಾಗರದ ಬಸ್ ಸ್ಟ್ಯಾಂಡ್ ಹತ್ರ ಇರುವಂಥದ್ದು 25 ಲಕ್ಷ ಮಾಡಿದ್ವಿ. ಆಮೇಲೆ ಅದೇ ಇಲ್ಲಿ ಇದರ ಹತ್ರ ನಮ್ಮ ಧ್ವಜಸ್ತಂಭ ಹತ್ರ ಫುಡ್ ಕೋರ್ಟಿಗೆ 25 ಲಕ್ಷ ರೂಪಾಯಿ, ಅಥವಾ 75 ಲಕ್ಷ ರೂಪಾಯಿನ ಈಗಾಗಲೇ ಬಿಡುಗಡೆ ಮಾಡಿ ಈ 6 ತಿಂಗಳಲ್ಲಿ ಈಗಾಗಲೇ ಬಿಡುಗಡೆ ಆಗಿದೆ. ಅದರಲ್ಲಿ
ಭಾಳ ಚಿಂತನೆ ಇದೆ. ಇನ್ನೊಂದಿಷ್ಟು ಸಾಗರವನ್ನು ಬೇರೆ ರೀತಿ ಮಾಡಬೇಕು. ಯಾಕಂದರೆ ಪ್ರವಾಸಿಗರು ತುಂಬ ಬರ್ತಾ ಇದ್ದಾರೆ. ಇನ್ನು ಸಿಗಂದೂರಿಗೆ ಹೋಗೋದ್ರಿಂದ, ಸೇತುವೆ ಆದ್ಮೇಲಿಂದ, ಆಮೇಲೆ ಶ್ರೀಧರಾಶ್ರಮದಿಂದ, ಒಡಂಬೈಲಿಂದ ಇಲ್ಲಿಂದ ಮತ್ತೆ ಬೇರೆ ಬೇರೆ ಕಡೆ ಹೋಗೋರು ಇಲ್ಲಿಗೆ ಸಾಗರಕ್ಕೆ ಬರೋದ್ರಿಂದ ಸಾಗರದ ಪ್ರವಾಸಿ ಸ್ಥಳ ಆಗಿರೋದ್ರಿಂದ ಒಂದಿಷ್ಟು ಒಂದು ವ್ಯವಸ್ಥೆ ಆಗಬೇಕು ಅನ್ನೋದು ನಮ್ಮದಿದೆ. ಯಾವುದೇ ಇನ್ನೊಂದಿರ್ಬೋದು, ಎಲ್ಲ ಇದ್ರೂ ಸಹ ಸಾಗರದಲ್ಲಿ ಗ್ಯಾರಂಟಿಯಲ್ಲಿ ಆಗಿದೆ. ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ನ್ಯಾಷನಲ್ ಹೈವೇಗಳಿರ್ಬೋದು, ಬೇರೆ ಇರ್ಬೋದು, ಅಥವಾ ಯಾವುದೇ ಇರಲಿ, PWD ರಸ್ತೆ ಇರ್ಬೋದು, ಎಲ್ಲ ರಸ್ತೆಗೂ ಟಾರ್ ರಸ್ತೆ ಮಾಡೋಕ್ಕೆ ನಾನು ಕೊಟ್ಟಿದ್ದೀನಿ. ನಮ್ಮಲ್ಲಿ ಯಾವುದೇ ಹೈವೇಲಿ ಹೊಂಡ ಗುಂಡಿ ಈ ಥರ ಯಾವ ಥರನೂ ಇದ್ದಾಗೆ ಸ್ವಚ್ಛವಾಗಿ ರಸ್ತೆ ಮಾಡಲಿಕ್ಕೆ ಅವಕಾಶ ಮಾಡಿದ್ದೀನಿ. ಅದಕ್ಕೂ ಸಹ ಈ ಸರಿ ನಮ್ಮ ಇದರಲ್ಲಿ 22 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ. ಅದರಲ್ಲೂ ಮಾಡಿದ್ದೀವಿ. ಹಾಗಾಗಿ ಯಾವುದೇ ಕೊರತೆ ಇದ್ದಂಗೆ ಸಾಗರದ ಜನರಿಗೆ ಇವತ್ತು ಇಷ್ಟೊಂದು ಕೊಟ್ಟಿದ್ದೀವಿ. ಅದು ವಿರೋಧ ಪಕ್ಷದವರು ಅದು ಮಾಡಿಲ್ಲ, ಇದು ಮಾಡಿಲ್ಲ, ದುಡ್ಡು ತಂದಿಲ್ಲ ಅನ್ನೋದು ಸಹಜವಾಗಿ ಹೇಳ್ತಾರೆ. ನಾನು ಅದಕ್ಕೆಲ್ಲ ಇದು ಮಾಡೋಕ್ಕೆ ಹೋಗೋದಿಲ್ಲ. ಭಾಳಷ್ಟು ಜನರಿಗೆ ಅವರೆಲ್ಲ ಜನ ನೋಡ್ತಾರೆ. ವಿರೋಧ ಪಕ್ಷದವರು ಟೀಕೆ ಮಾಡೋದು, ಇದನ್ನ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋದ್ರು. ವಿರೋಧ ಪಕ್ಷದಲ್ಲಿ ಕೆಲವರೆಲ್ಲ ಅಲ್ಲೊಂದು ಕಡೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಒಂದಿಷ್ಟು ನಮ್ಮ RFOಗಳು, ಒಂದಿಷ್ಟು ಗಾರ್ಡ್ಗಳು ಸ್ವಲ್ಪ ಒಂದೆರಡು ಕಡೆ ಒಂದಿಷ್ಟು ಸಣ್ಣ ಸಮಸ್ಯೆ ಮಾಡಿದ್ರು. ಆದರೆ ಒಂದು ಹೇಳ್ತೀನಿ, ಭಾಳ ಜನ ಕೆಲವರು ಹೇಳ್ತಾರೆ ಪಂಪ್ ಸ್ಟೋರೇಜಿಗೆ ವಿರೋಧ ಮಾಡ್ತಾರೆ, ಪಂಪ್ ಸ್ಟೋರೇಜ್ ಕಾರ್ಡ್ ಹೋಗುತ್ತೆ ಅಂತ ವಿರೋಧ ಮಾಡ್ತಾರೆ. ಅದೇ ಯಾರೋ ರೈತರನ್ನ ಒಂದು ಸ್ವಲ್ಪ ಒತ್ತುವರಿ ಮಾಡೋದು, ತೆರವು ಮಾಡೋಕ್ಕೆ ಹೋದರೆ ಇಲ್ಲ ಅವ್ರು ಉಳಿಸ್ಬೇಕು ಅಂತಾರೆ. ಇನ್ನೊಬ್ಬ ಯಾರೋ ರೈತರನ್ನ ಇದು ಮಾಡಕ್ಕೆ ಹೋದರೆ ನಾವು ಉಳಿಸ್ರಿ ಅಂತಾರೆ, ಅವ್ನು ತೆಗಿರಿ ಅಂತಾರೆ. ಈ ಥರ ಕೆಲವೊಂದು ಬೆಳವಣಿಗೆಗಳು ನಡೆದಿದ್ದಾವೋ, ಇದು ಬರಬಾರ್ದು. ನಿಲ್ಲು ಒಂದೇ ಇರಬೇಕು. ಪಂಪ್ ಸ್ಟೋರೇಜಲ್ಲಿ ಬೇಡ ಕಾಡು ಹೋಗುತ್ತೆ ನಿಲ್ಲಿಸಿ ಅಂತ ಪರಿಸರ ಹಾಳಾಗ್ತದ ಮೇಲೆ ರೈತರಿಗೆ ನಾವು ಬೇಡ ಅನ್ನಲ್ಲ. ರೈತರಿಗೂ ಅವ್ರದ್ದು ಹಳೇದು ಯಾವುದೂ ನಾವು ಕಿತ್ತಿಲ್ಲ. ಹೊಸದಾಗಿ ಮಾಡಕ್ಕೆ ಹೋದಾಗ ಅವರು ಭಾಳಷ್ಟು ಕಡೆ ಅಬ್ಜೆಕ್ಷನ್. ಯಾಕಂದ್ರೆ ನಿಮಗೆ ಗೊತ್ತಿದ್ದಾಗೆ ಇವತ್ತು ಗೂಗಲಾಗೆಲ್ಲ ಸರ್ಚ್ ಮಾಡ್ತಾರಲ್ಲ, ಏನು ಇವ್ರ ಕಾಲದಲ್ಲೇ ಮಾಡಿಲ್ವಾ, ಎಷ್ಟು ಜನ ಜೈಲಿಗೆ ಕಳಿಸಿಲ್ಲ, ಎಲ್ಲ ಮಾಡಿದ್ದಾರೆ. ಇವಾಗ ಹೇಳೋದವರು ಈಗ ನಮ್ಮ ಅಸ್ತಿತ್ವ ಉಳಿಸಿಕೊಳ್ಳೋಕ್ಕೋಸ್ಕರ ಅವರು ಒಂದಿಷ್ಟು ಹೋರಾಟವನ್ನು ಮಾಡಬೇಕಂತ ಮಾಡ್ತಾರೆ. ನಮಗೆ ತೊಂದರೆ ಇಲ್ಲ, ಖಂಡಿತ ಇದಕ್ಕೆ ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ಈಗಾಗಲೇ ಮಹೇಶ್ ಹೆಗ್ಡೆ ಸಹ ಮೊನ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಅಷ್ಟೇ ಇದೇನಾಗಿದೆ, ಜಮೀನು ಇವತ್ತು ನಮಗೆ ಸಿಗ್ತಾ ಇಲ್ಲ, ಭಾಳ ಕಷ್ಟ ಇದೆ. ನೋಡಿ, ಒಂದು ಮೊರಾರ್ಜಿ ದೇಸಾಯಿ ಶಾಲೆ ಅಥವಾ ವಸತಿ ಶಾಲೆ ಬಂದರೆ, ಒಂದು ಶಾಲೆಗೆ ನಾವು ಇವತ್ತು ಒಂದು 7-8 ಎಕರೆ ಬೇಕಂದ್ರೆ ಒಂದು ಶಾಲೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಪರಿಸ್ಥಿತಿ ಬಂದಿದೆ ಸರ್ಕಾರದಲ್ಲಿ. ಆಗ್ತಾ ಇಲ್ಲ ಅಂದರೆ ಅಷ್ಟು ಜಾಗ ಇಲ್ಲ. ಅಂದರೆ ಎಲ್ಲ ಅವತ್ತಿನ ದಿನ ನಾವು ಬಗರ್ಗೋಗು ಇನ್ನೊಂದು ಕೊಟ್ಬಿಟ್ಟಿದ್ದೀವಿ. ಈಗ ಒಂದು ಏನಾದ್ರು ಬೇಕಂದಾಗ ಭಾಳ ಕಷ್ಟ ಇದೆ. ಅದರಿಂದ ಇವತ್ತು ನಾವು 16 ಸರ್ಕಾರಿ ಜೂನಿಯರ್ ಕಾಲೇಜು ಅನೇಕ ಜನರಿಗೆ ಶೈಕ್ಷಣಿಕ ಬದುಕು ನೀಡಿದೆ. ನಾನು ಈ ಕಾಲೇಜಿನ ಹಳೆಯ ವಿದ್ಯಾರ್ಥಿ ಎನ್ನುವ ಹೆಮ್ಮೆ ನನಗಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಶನಿವಾರ ಪ್ರಾಚಾರ್ಯ ಸತ್ಯನಾರಾಯಣ ಕೇಸಿ ಕುರಿತು ಹೊರಗೆ ತಂದಿರುವ ಪುರದ ಪುಣ್ಯ ಅಭಿನಂದನಾ ಗ್ರಂಥ ಬಿಡುಗಡೆ ಮಾಡಿ ಅವರು ಮಾತನಾಡುತ್ತಿದ್ದರು. ಇದೇ ಸಂದರ್ಭದಲ್ಲಿ ಶಾಹಿ ಎಕ್ಸ್ಪೋರ್ಟ್ನ ವ್ಯವಸ್ಥಾಪಕ ದಿನೇಶ್ ಅವರನ್ನು ಸನ್ಮಾನಿಸಲಾಯಿತು. ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ BA ಇಂದುಧರ್ ಬೇಸೂರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಚಂದ್ರಪ್ಪ ಎಸ್ ಗುಂಡಪಲ್ಲಿ, ಲೋಕೇಶ್, ಭವ್ಯ ಕೃಷ್ಣಮೂರ್ತಿ, ಉಮೇಶ್, ಬಸವರಾಜ್, ಡಾಕ್ಟರ್ ಸರ್ಫರಾಜ್ ಚಂದ್ರಗುತ್ತಿ, ಡಾಕ್ಟರ್ ಉಮೇಶ್ H ಇನ್ನಿತರರು ಹಾಜರಿದ್ದರು. ಪದ್ಮಾವತಿ ಭಟ್ ಪ್ರಾರ್ಥಿಸಿದರು. ಪರಮೇಶ್ವರಪ್ಪ ಜಿ ಸ್ವಾಗತಿಸಿದರು. ಡಾಕ್ಟರ್ ಅನ್ನಪೂರ್ಣ ಅಭಿನಂದನಾ ಭಾಷಣ ಮಾಡಿದರು. LM ಹೆಗಡೆ ವಂದಿಸಿದರು. VC ಪಾಟೀಲ್ ಕಾರ್ಯಕ್ರಮ ನಿರೂಪಿಸಿದರು. ಬಗ್ಗೆ ನಾವು ಹೆಚ್ಚು ಒತ್ತು ಕೊಡಬೇಕಾಗಿದೆ. ಅದರಿಂದ ಇವತ್ತು ಸತ್ಯನಾರಾಯಣ ಅವರು 4 ವರ್ಷದಿಂದ ಇಲ್ಲಿ ಕಾಲ ಈ ನಮ್ಮ ಕಾಲೇಜಲ್ಲಿ ಅಭಿವೃದ್ಧಿ ಪಡಿಸಿದ್ದಾರೆ. ಅವರ ಸಾಧನೆ ಇದೆ. ಅವರು ಸಹ ಒಳ್ಳೆ ರೀತಿಯ ರಿಸಲ್ಟ್ಗಳನ್ನು ಕೊಟ್ಟಿದ್ದಾರೆ. ಅವ್ರ ಜೀವನದಲ್ಲಿ ಸುಖಕರವಾಗಿರ್ಲಿ. ಅವ್ರ ದಂಪತಿಯವರ ಮಕ್ಕಳೆಲ್ಲ ಬಂದಿದ್ದಾರೆ. ಮಕ್ಕಳೆಲ್ಲ ಮಾತಾಡ್ಸಿದೆ, ಎಲ್ಲ ಇಂಜಿನಿಯರು, ಒಳ್ಳೊಳ್ಳೆ ಚೆನ್ನಾಗಿ ಓದಿದ್ದಾರೆ ಎಲ್ಲರೂ. ಹೀಗೆ ನಿಮ್ಮ ಜೀವನ ಒಳ್ಳೆ ರೀತಿ ಸಾಗಲಿ. ನಮ್ಮ ಯಾವ ಈ ಒಂದು ಪುರದ ಪುಣ್ಯ ಅಂತ ಏನು ಪುಸ್ತಕ ಇವತ್ತು ಬರೆದಿದ್ದಾರೆ ನಮ್ಮ ಸಫರಾಜ್ ಅವರು, ಅದರಿಂದ ಎಲ್ಲರಿಗೂ ಒಂದು ಪ್ರೇರಣೆ ಆಗಬೇಕು. ನಾವೆಲ್ಲರೂ ಯಾವುದೇ ಶಿಕ್ಷಣ ಇರ್ಬೋದು, ಯಾರೇ ಇರ್ಬೋದು, ಇವತ್ತು ನಮ್ಮ ಮಕ್ಕಳಿಗೆ ನಾವೆಲ್ಲರ ಸಹಕಾರ ಕೊಡುವಂಥ ಭಾವನೆಗಳು ಇಟ್ಕೊಂಡು ಹೋಗೋಣ. ಯಾಕಂದ್ರೆ ಶಿಕ್ಷಣ ಬಹಳ ಪ್ರಮುಖ ಕಟ್ಟಾಗಿರುತ್ತೆ. ಹಾಗಾಗಿ ಹಿಂದೆ ಇದ್ದಂಥ ವಾಮನ್ ರಾವ್ ಇರ್ಬೋದು, ಗಣೇಶ್ ಅವರು ಇರ್ಬೋದು, ಆ ಕಾಲದಲ್ಲಿ ಅವರಿಗೆಲ್ಲರಿಗೂ ನಾನು ಸಹಕಾರ ಕೊಟ್ಟಿದ್ದೆ. ಯಾಕೆ ಹೇಳ್ತೀನಿ ಅಂದ್ರೆ, ಈ ಕಾಲೇಜಲ್ಲಿ ಓದ್ಬೇಕಾದ್ರೆ ಅವತ್ತಿನ ಪರಿಸ್ಥಿತಿ ನಮ್ಗೆ ನೋಡಕ್ಕಾಗ್ಲಿಲ್ಲ. ನಾವೆಲ್ಲ ಅವತ್ತು ನಾವು ಹೋಗುವಂತ ಕಾಲೇಜು ಜೀವನದಲ್ಲಿ ಅಂತ ಕಾಲೇಜ್ ಬ್ಯಾಡ್ದಾಗಿತ್ತು, ಹಂಗಿತ್ತು. ಅಂತ ಕಾಲೇಜನ್ನ ಅವತ್ತು ದೊಡ್ಡಿ ಇರುವಂತ ಕಾಲೇಜನ್ನ ದೊಡ್ಡಿಯನ್ನ ಹೊರ ತೆಗೆದು
ಇವತ್ತು ರಾಜ್ಯದಲ್ಲಿ ಹೆಸರು ತರುವಂತ ಮಾಡಿದ್ದು ಫಸ್ಟ್ ನಾನೇ ಇರ್ಬೋದು ಅನಿಸ್ತದೆ. ನನಗೆ ಹೆಮ್ಮೆ ಇದೆ. ಬೇಕಿತ್ತ ಆ ಮನಸ್ಸು ಮಾಡಬೇಕು. ಆ ಥರ ಮಕ್ಕಳಿಗೆ ಇವತ್ತು ನೋಡಿ ಎಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ, ಸಾರ್ ನನ್ನ ಮಗನಿಗೆ ಒಂದು ಸೀಟ್ ಕೊಡಿ, ನಮ್ಮ ಮಗನ ಸೀಟ್ ಕೊಡು ಅನ್ನೋ ಮಟ್ಟಿಗೆ ಬಂದಿದೆ. ಅಂತ ಒಂದು ಶಕ್ತಿ ಸರ್ಕಾರದ ಜೂನಿಯರ್ ಕಾಲೇಜಲ್ಲಿ ಇದೆ ಅಂತ ನಮ್ಗೆ ಹೆಮ್ಮೆ ಆಗುತ್ತೆ. ಹಾಗಾಗಿ ಇವತ್ತು ಒಳ್ಳೆ ರಿಸಲ್ಟ್ ಕೊಟ್ಟಂತ ನಮ್ಮ ರೆಡ್ಡಿ ಅವರೆಲ್ಲ ಇದ್ದೀರಿ, ಅವರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇವತ್ತಿನ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ. ನಮ್ಮ ಸತ್ಯನಾರಾಯಣ ಅವರ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಎಲ್ಲರೂ ಪಾಪ ಇಲ್ಲೆಲ್ಲರೂ ನಮ್ಮ ಸ್ನೇಹಿತರು, ವಿದೇಶಿಗಳು, ಬೇರೆ ಬೇರೆಯವರೆಲ್ಲ ಬಂದಿದ್ದೇವೆ. ಎಲ್ಲರಿಗೂ ಮತ್ತೊಮ್ಮೆ ದೇಶಾದ್ಯಂತ ನಡೆಯುತ್ತಿರುವ ಲವ್ ಜಿಹಾದ್, ಕಾರ್ಪೊರೇಟ್ ಜಿಹಾದ್, ಇಸ್ಲಾಂ ಪ್ರೇರಿತ ಮತಾಂತರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಶುಕ್ರವಾರ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಸಾಗರ್ ಹೋಟೆಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಬಜರಂಗ ದಳದ ಜಿಲ್ಲಾ ಸಂಚಾಲಕ ಸಂತೋಷ್ ಶಿವಾಜಿ, ಬಿಜೆಪಿ ಹಿಂದುಳಿದ ವರ್ಗಗಳ ಮುಖಂಡ ಪ್ರಶಾಂತ್ ಕೆಎಸ್, ವಿದ್ಯಾರ್ಥಿನಿ ಅನ್ವಿತಾ, ಸಂತೋಷ್ ಶೇಟ್ ಮಾತನಾಡಿದರು. ಈ ಸಂದರ್ಭದಲ್ಲಿ ರಾಮು ಚೌಹಾನ್, ಪ್ರವೀಣ್ ಕೆವಿ, ಮಂಜುಗೌಡ, ಸುನಿಲ್ ರುದ್ರಪ್ಪ, ರಶ್ಮಿ ಹೆಗಡೆ, ಪರಶುರಾಮ್ ಇನ್ನಿತರರು ಹಾಜರಿದ್ದರು. ದೇಶದಲ್ಲಿ ನಡೆಯುತ್ತಿರುವಂತಹ ಲವ್ ಜಿಹಾದ್ ಪ್ರಕರಣಗಳು ದೇಶವನ್ನೇ ಬೆಚ್ಚಬೀಳಿಸಿದೆ. ಮೊನ್ನೆ ನಡೆದಂತಹ ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಪ್ರಕರಣ, ಜಿಮ್ ಟ್ರೈನರ್ ಮಾಡಿದಂತಹ ಕೆಲಸ ಹಾಗೂ ನಾಸಿಕ್ನಲ್ಲಿ ನಡೆದಂತಹ ಸುಮಾರು ಸಾವಿರಾರು ಹೆಣ್ಣುಮಕ್ಕಳ ಜೀವನ ಹಾಳಾಗಿದೆ. ಈ ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಎನ್ಐಎ ತನಿಖೆ ಮಾಡಬೇಕು. ಈ ಲವ್ ಜಿಹಾದ್ನ ಮತಾಂತರದ ಜಾಲವನ್ನು ಬಯಲಿಗೆಳೆದು ತಕ್ಕ ಶಾಸ್ತ್ರಿಯನ್ನು ಮಾಡಬೇಕು ಅಂತ ಹೇಳಿ ಈ ಮೂಲಕ ಹೇಳ್ತಾ ಇದ್ದೀವಿ. ಹಾಗೆ ಸಾಗರದಲ್ಲೂ ಸಹ ಈ ತರಹ ಪ್ರಕರಣಗಳು ಕಳೆದ ಒಂದು 7-8 ವರ್ಷದಿಂದ 40ಕ್ಕೂ ಹೆಚ್ಚು ಪ್ರಕರಣಗಳನ್ನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇದನ್ನ ಭೇದಿಸಿ ಹಿಂದೂ ಯುವತಿಯರಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಹಿಂದೂ ಯುವತಿಯರು ಏನು ಹೆದರುವಂತಹ ಅವಶ್ಯಕತೆ ಇಲ್ಲ. ಯಾವುದೋ ಒಂದು ನೀವು ಜಾಲಕ್ಕೆ ಸಿಲುಕಿ ಇಂತಹ ಕೆಲಸದಲ್ಲಿ ನೀವು ಬಲಿಪಶುವಾಗಿರ್ತೀರಾ. ಅದರಿಂದ ನಿಮಗೆ ಏನೇ ತೊಂದರೆ ಆಗಿರಲಿ, ನೀವು ಬಜರಂಗ ದಳಕ್ಕೆ ಬಂದು ಸಂಪರ್ಕ ಮಾಡಿ ನಿಮಗೆ ನ್ಯಾಯ ಕೊಡಿಸುವಂತಹ ವ್ಯವಸ್ಥೆ ಮಾಡ್ತೀವಿ. ಹಾಗೂ ಪೊಲೀಸ್ ಇಲಾಖೆಯು ಸಹ ನಿಮ್ಮ ಜೊತೆಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಹೆದರದೆ, ಯಾವುದೇ ರೀತಿಯ ಆತ್ಮಹತ್ಯೆಗೆ ಅಂತಹ ಪ್ರಕರಣಕ್ಕೆ ಹೋಗದೆ ನೀವು ಬಜರಂಗ ದಳವನ್ನು ಸಂಪರ್ಕಿಸಿ ನಿಮಗೆ ನ್ಯಾಯ ಕೊಡಿಸುವಂತಹ ಕೆಲಸ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮಾಡುತ್ತೆ ಅಂತ ಈ ಮೂಲಕ. ಪ್ರಕರಣಗಳು ಎಲ್ಲೋ ಹುಬ್ಬಳ್ಳಿಯಲ್ಲಿ ನಡೀತು, ಎಲ್ಲೋ ಡೆಲ್ಲಿಯಲ್ಲಿ ನಡೀತು, ಬೆಂಗಳೂರಲ್ಲಿ ನಡೀತು ಅಂತ ಅಲ್ಲ. ಈಗ ಮುಂಚೆ ಸಣ್ಣ ಸಣ್ಣ ವ್ಯವಸ್ಥೆ ಅಡಿಯಲ್ಲಿ ನಡೀತಾ ಇದ್ದಂಥದ್ದು ಇವತ್ತು ಕಾರ್ಪೊರೇಟ್ ಸಂಸ್ಥೆ ತನಕ ಮುಟ್ಟಿದೆ ಅಂತಂದ್ರೆ ಈ ದೇಶದ ವ್ಯವಸ್ಥೆ ಯಾವ ರೀತಿ ಹದಗೆಟ್ಟಿದೆ, ಒಂದು ವ್ಯವಸ್ಥೆಯನ್ನು ಹದಗೆಡಿಸೋಕ್ಕೋಸ್ಕರ ಯಾವ್ಯಾವ ರೀತಿ ಇವರು ಟ್ರೈನಿಂಗ್ ತಗೊಳ್ತಾ ಇದ್ದಾರೆ ಅನ್ನೋ ವಿಚಾರಗಳು ನಮ್ಗೆಲ್ಲರಿಗೂ ತೋರ್ಗಣಿಕೆಯಲ್ಲಿ ಕಾಣ್ತಾ ಇದೆ. ಈ ವ್ಯವಸ್ಥೆನ ನಿಲ್ಲಿಸದೇ ಇದ್ರೆ ಯಾರೋ ಒಬ್ಬರಲ್ಲ, ಇಡೀ ವ್ಯವಸ್ಥೆನೆ ನಾವೆಲ್ಲರೂ ಕೂಡ ಪ್ರತಿಭಟಿಸಿ ಅವ್ರನ್ನೆಲ್ಲರನ್ನೂ ಹೊರಗಟ್ಟುವಂತ ಕೆಲಸಗಳನ್ನ ನಾವೆಲ್ಲರೂ ಕೂಡ ಒಟ್ಟಿ ಸಂಘಟನೆಯಿಂದ ಮಾಡಬೇಕಾಗುತ್ತೆ ಅನ್ನೋ ವಿಚಾರಗಳನ್ನ ಇಲ್ಲಿ ನಾವು ಗಟ್ಟಿಯಾಗಿ ಹೇಳ್ತಾ, ಯಾಕಂದ್ರೆ ಈ ಲವ್ ಜಿಹಾದ್ ಇರ್ಬೋದು, ಮಾನಸಿಕತೆಯಲ್ಲಿ ಹೊಡೆಯೋದಿರ್ಬೋದು, ಅಥವಾ ಇನ್ಯಾವುದೋ ಅವರ ಏನಂತಾರೆ ಅವರ ಒಂದು ಸಾಫ್ಟ್ ಕಾರ್ನರ್ನ ಉಪಯೋಗಿಸ್ಕೊಂಡು ಅಥವಾ ಇನ್ಯಾವುದೋ ಅವರ ಸೆಂಟಿಮೆಂಟ್ ಅನ್ನ ಉಪಯೋಗಿಸ್ಕೊಂಡು ಅವರನ್ನ ಬೇರೆ ಬೇರೆ ವಿಚಾರದಲ್ಲಿ ಒಳಗೊಳ್ತು ಅವ್ರನ್ನ ಬ್ಲಾಕ್ ಮೇಲ್ ಮಾಡುವಂತ ವಿಚಾರಗಳು ಅಂತ ಪ್ರಕರಣಗಳು 108 ಆಯ್ತು. ಈಗ ಸಂತೋಷ್ ಅವರು ವಾಸ್ತವಿಕವಾಗಿ ಮಾತಾಡುವಾಗ ಹೇಳಿದ್ರು, ಸಾಗರದಲ್ಲೇ ಹೆಚ್ಚು ಕಮ್ಮಿ ನಮ್ಗೆಲ್ಲರಿಗೂ ತಿಳಿದಂತೆ 40ರಿಂದ 50 ಗರ್ ವಾಪಸ್ಸಿಗೆ ಕಾರ್ಯಕ್ರಮಗಳು ಮಾಡಿದ್ವಿ. ಇಲ್ಲೇ ಮನ್ಮನೆ ಅಂತ ನಮ್ಮ ಪಕ್ಕದ ಮನ್ಮನೆಯ ವ್ಯವಸ್ಥೆಯಲ್ಲಿ ಹೆಚ್ಚು ಕಮ್ಮಿ 150 ಕುಟುಂಬಗಳು ಕನ್ವರ್ಷನ್ ಆಗಿರೋ ವಿಚಾರ ನಮ್ಗೆಲ್ಲರಿಗೂ ಗೊತ್ತಿದೆ. ಆ ವಿಚಾರದಲ್ಲಿ ಒಂದು 50 ಜನ ಗರ್ ವಾಪಸ್ಸಿ ಮಾಡಿದಂತ ಸ್ವಾಮೀಜಿಗಳನ್ನು ಒಳಗೊಂಡು ಅವ್ರನ್ನೆಲ್ಲರನ್ನು ಒಳಗೆ ಮತ್ತು ವಾಪಸ್ ಮತಾಂತರ ಆದವ್ರನ್ನ ವಾಪಸ್ ತಗೊಂಡಂತ ಕೆಲಸಗಳನ್ನು ಈ ಸಂಘಟನೆ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗದ ಗಟ್ಟಿ ನಿಲುವಿನಿಂದ, ಗಟ್ಟಿತನದಿಂದ ಅವ್ರನ್ನೆಲ್ಲರನ್ನು ವಾಪಸ್ ತಗೊಳ್ಳುವಂತ ಕೆಲಸಗಳನ್ನು ನಾವೆಲ್ಲರೂ ಕೂಡ, ಇದರ ಪ್ರತಿಕೂಲ ಪರಿಣಾಮಗಳನ್ನ ನಾವೆಲ್ಲರೂ ಕೂಡ ಈಗಾಗಲೇ ನೋಡಿದ್ದೇವೆ. ಅದನ್ನ ನೋಡಿದ ನಂತರವೂ ಕೂಡ ಕೇವಲ ಹಿಂದೂ ಸಂಘಟನೆಗಳು, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳಗಳು ಮಾತ್ರ ಅದನ್ನ ಜಾಗೃತಗೊಳಿಸ್ತಕ್ಕಂಥ, ಅದರ ಪ್ರತಿಕೂಲ ಪರಿಣಾಮಗಳನ್ನ ಹಿಂದೂ ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದ ಬಿಟ್ರೆ ಯಾವ ಸರ್ಕಾರವು ಮುಂದೆ ಬಂದು ಅದಕ್ಕೆ ಒಂದು ಕಠಿಣವಾದ ಕಾನೂನನ್ನು ಮಾಡ್ತಕ್ಕಂಥ ಕ್ರಮ ಇದುವರೆಗೂ ತೆಗೆದುಕೊಂಡಿಲ್ಲ. ಸರ್ಕಾರದ ವತಿಯಿಂದ ಇದಕ್ಕೆ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ತಾ ಇರಬೇಕು. ಈ ತರದ ಚಟುವಟಿಕೆಗಳು ನಡೆದ್ರೆ ಸಮಾಜದ ಹಿತದ ದೃಷ್ಟಿಯಿಂದ, ಸಮಾಜದ ಆರೋಗ್ಯವನ್ನ ಕದರ್ತಕ್ಕಂಥ ಕೆಲಸ ಯಾವುದೇ ಸಮಾಜ ಮಾಡಿದ್ರು ಕೂಡ ಅದನ್ನ ನಿಯಂತ್ರಣದಲ್ಲಿ ಇರ್ತಕ್ಕಂಥ ಕೆಲಸವನ್ನ ಸರ್ಕಾರಗಳು ಮಾಡಬೇಕಾಗಿದೆ. ಈಗ ಪ್ರವೀಣ್ ವಕೀಲರು ಮಾತಾಡ್ತಾ ಹೇಳಿದ್ರು, ಸಾಮಾಜಿಕ ಜಾಲತಾಣವನ್ನ ಹೇಗೆ ಒಳ್ಳೆದಕ್ಕೆ ಬಳಸಬೇಕಿತ್ತೋ ಅದನ್ನ ಇವತ್ತು ಯಾವ ಹಂತದಲ್ಲಿ ಈ ತರದ ಚಟುವಟಿಕೆಗಳ ಬಳಸ್ತಾ ಇರ್ತಾರೆ. ಲವ್ ಜಿಹಾದ್ನ ಮುಖಾಂತರ ಹೇಳಿದ್ರು, ಆನ್ಲೈನ್ ಶಾಪಿಂಗ್ ನಲ್ಲಿ ನಮ್ಗೆ ಬಹಳ ಸುಲಭವಾಗಿ ನಂಬರ್ಗಳನ್ನ ಕಲೆಕ್ಟ್ ಮಾಡಿ ಅವರಿಗೆ ಆಮಿಷವನ್ನ ಒಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಇರ್ಬೋದು. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮುಖಾಂತರ ಬೇರೆ ಬೇರೆ ಫೇಕ್ ಪೇಜಸ್ ಗಳನ್ನ ಕ್ರಿಯೇಟ್ ಮಾಡಿ, ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡಿ
ಮೋಸದ ಈ ತರದ ಲವ್ ಜಿಹಾದ್ಗೆ ಬಲಿಯಾಗ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಬಹಳಷ್ಟು ನಾವು ಗಮನಿಸಿದ್ದೇವೆ. ನಾವು ಕೇವಲ ಆ ಹೆಣ್ಮಕ್ಳಿಗೆ ಹೇಳೋದೇನು ಅಂದ್ರೆ, ತಾವು ಪವಿತ್ರವಾದ ಈ ಧರ್ಮದ ಜನಿಸಿದಿರಿ, ತಮಗೆ ನಾವು ಜನಿಸಿರೋ ಧರ್ಮದ ಪರವಾಗಿ ಒಂದಿಷ್ಟು ಕರ್ತವ್ಯಗಳಿದೆ, ಅದನ್ನ ತಾವು ಮನ್ಕೊಳ್ಬೇಕು. ಈ ತರ ಚಟುವಟಿಕೆ ಮಾಡಿದ್ರೆ ಯಾರೇ ನಿಮ್ ಗಮನಕ್ಕೆ ಬಂದ್ರು ಅವರನ್ನ ಪೊಲೀಸರಿಗೆ ಹಿಡಿದುಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಇದಕ್ಕೆ ಒಂದು ಕಡಿವಾಣ ಹಾಕ್ತಕ್ಕಂಥ ಕೆಲಸ ಆ ಮಕ್ಕಳಿಂದ ಪೋಷಕರಿಂದ ಕೂಡ ಆಗಬೇಕಾಗಿದೆ. ಪ್ರವೀಣ್ ಕಲ್ಲರ್ ಹೇಳಿದಾಗೆ ಪೋಷಕರು ಕೂಡ ತಮ್ಮ ಮಕ್ಕಳ ಎವ್ರಿ ಚಟುವಟಿಕೆಗಳ ಮೇಲೆ ನಿಗಾ ಇಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾನು ಈ ಮುಖಾಂತರ. ನನ್ನ ಹೆಸರು ಅನ್ವಿತಾ, ನಾನು ಮೈಸೂರಿಂದ ಬಂದಿರೋದು. ನಾನು ದ್ವಿತೀಯ PUC ವಿದ್ಯಾರ್ಥಿನಿ. ಪ್ರೀತಿ ಎಂಬಂಥದ್ದು ಪವಿತ್ರವಾದ ಭಾವನೆ, ಬಂಧ ಅಂತೆಲ್ಲ ಹೇಳಿದ್ರು. ಆ ಒಂದು ಬಂಧವನ್ನ ಯಾವ ರೀತಿ ಹೆಣ್ಣು ಮಕ್ಕಳು ಹಾಳು ಮಾಡ್ತಿದ್ದಾರೆ, ಹೆಣ್ಮಕ್ಳು ಗಂಡ್ಮಕ್ಳು ಇಬ್ರು ಕೂಡ ಸಮಾನವಾಗಿ ಹಾಳು ಮಾಡ್ತಿದ್ದಾರೆ. ಆ ಒಂದು ಬಂಧವನ್ನ ಆಗಿನ ಕಾಲದಲ್ಲಿ ಎಷ್ಟೋ ಚೆನ್ನಾಗಿ ವರ್ಣಿಸ್ತಾರೆ. ಆದ್ರೆ ಈಗ ಒಂದು ಬಂಧವನ್ನ ಈಗ ಎಷ್ಟೋ ಹಾಳಾಗ್ಬಿಟ್ಟಿದೆ. ಅದು ನಮ್ ಜಗತ್ತು ಎಷ್ಟು ಮುಂದುವರಿತಾ ಹೋಗ್ತಾ ಇದೆಯೋ ಅಷ್ಟೇ ಹಾಳಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಮೊದಲಾಗಿ ಪೋಷಕರು ಏನಿದಾರೋ ಆ ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮವಾದಂತಹ ಸಂಸ್ಕೃತಿನ ತಿಳಿಸ್ಕೊಡ್ಬೇಕು. ಆ ಸಂಸ್ಕೃತಿಗೆ ತಕ್ಕಂತೆ ಆ ಮಕ್ಕಳು ಬೆಳೀತಾ ಹೋದ್ರೆ ಖಂಡಿತವಾಗ್ಲೂ ಯಾವ ಮಕ್ಕಳು ಕೂಡ ಈ ಲವ್ ಜಿಹಾದಿಗೆ ಖಂಡಿತವಾಗ್ಲೂ ಬೀಳಲ್ಲ. ಹಾಗೇನೆ ಮಕ್ಕಳಿಗೆ ಪ್ರೀತಿ ಅನ್ನೋದು ತಾಯಿ ತಂದೆಗೂ ಮಾಡ್ಬೋದು, ಸಂಬಂಧಿಕರಿಗೂ ಮಾಡ್ಬೋದು. ಈ ರೀತಿ ಎಷ್ಟೋ ಪ್ರೀತಿ ಇದೆ. ಹಾಗಂತ ಇದೇ ಒಂದು ಬಂಧಕ್ಕೆ ಬೀಳ್ಬೇಕು ಅಂತ ಇಲ್ಲ. ಹಾಗೇನೆ ನಾನು ಒಂದು ಮನವಿ ಏನು ಅಂತಂದ್ರೆ, ಕೇಂದ್ರ ಸರ್ಕಾರಕ್ಕಾಗಿರ್ಬೋದು, ರಾಜ್ಯ ಸರ್ಕಾರಕ್ಕಾಗಿರ್ಬೋದು, ಅದೇ ರೀತಿ ಪ್ರತಿಯೊಂದು ಪೊಲೀಸ್ ಠಾಣೆಗಳಿಗಾಗಿರ್ಬೋದು, ಎಲ್ಲರಲ್ಲೂ ಈ ಲವ್ ಜಿಹಾದ್ ಅಂತಕ್ಕಂಥ ಪ್ರಕರಣಗಳು ಬಂದ್ರೆ ಅದನ್ನ ತಗೊಂಡು ಸರಿಪಡಿಸ್ಲಿಕ್ಕೆ ಮುಂದಾಗಿ ಅಂತ ಕೇಳ್ಕೊತೀನಿ. ಅದೇ ರೀತಿಯಾಗಿ ಹೆಣ್ಮಕ್ಳು ಕೂಡ ಎಚ್ಚರಿಕೆಯನ್ನ ಪಡ್ಕೋತಾ ಹೋಗಿ, ಪೋಷಕರು ಈ ಲವ್ ಜಿಹಾದ್ ಅಂತ ಏನಾದ್ರು ನ್ಯೂಸ್ ಅಲ್ಲಿ ಬಂದ್ರೆ ಸಾಕು, ಅಥವಾ ಬೇರೆ ಏನೇ ನ್ಯೂಸ್ ಹೆಣ್ಮಕ್ಳಿಗೆ ಎಚ್ಚರ ಕೊಡ್ಬೇಕು ಅಂತ ಏನಾದ್ರು ಬಂದ್ರೆ ಸಾಕು, ತಕ್ಷಣ ತೆಗ್ದಾಕ್ಬಿಡೋದು, ಅದು ತಿಳಿಬಾರ್ದು ಮಕ್ಕಳಿಗೆ ಅಂತ. ಆತರ ಖಂಡಿತವಾಗ್ಲೂ ಮಾಡ್ಬಿಡಿ. ಅದು ಮನವರಿಕೆ ಆಗ್ಬೇಕು ಅಂತ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಆಗಿರ್ಬೋದು, ಗಂಡ್ಮಕ್ಳಿಗೆ, ಅಂತವ್ರಿಗೆ ಅರ್ಥ ಆಗ್ಬೇಕು ಏನು ಇದು ಅನ್ನೋದು. ಜಗತ್ತು ಹೇಗೆ ನಾವ್ ಹೇಗೆ ಸೋಷಿಯಲ್ ಮೀಡಿಯಾ ಅಂತ ಏನ್ ಹೇಳ್ಬೋದು, ಮಕ್ಕಳಾಗಿರ್ಬೋದು ಅದನ್ನ ಯಾವ್ದಕ್ಕೆ ಅಂತ ಬಳಸ್ಕೋಬೇಕು, ಸೀಮಿತ ಅದಕ್ಕೆ ಮಾತ್ರ ಇಲ್ಲ, ಅದಕ್ಕಿಂತ ಹೆಚ್ಚಾಗಿ ತಿಳ್ಕೊತಿದ್ದಾರೆ. ಅದು ಖಂಡಿತವಾಗ್ಲೂ ಪೋಷಕರಿಗೆ ತಿಳಿತಾ ಇಲ್ಲ. ತಿಳಿದಿದ್ರು ಆ ಪೋಷಕರು ತಮ್ಮ ಒಂದು ಇದರಲ್ಲೇ ಮುಳುಗೋಗ್ತಾರೆ, ತಮ್ಮ ಕೆಲಸದಲ್ಲಿ ಮುಳುಗೋಗಿ ಮಕ್ಕಳ ಒಂದು ಜಾಗ್ರತೆಯನ್ನ ಬಿಟ್ಬಿಡ್ತಿದ್ದಾರೆ. ದಯವಿಟ್ಟು ಪೋಷಕರಿಗೂ ಅಷ್ಟೇ ಕೇಳ್ಕೊಳ್ಳೋದು, ಪೋಷಕರು ಅಷ್ಟೇ ತಮ್ಮ ಮಕ್ಕಳ ಬೆಳವಣಿಗೆ ಮೇಲೆ ನೀವು ಗಮನ ಕೊಡಿ, ಅದ್ರ ಬಗ್ಗೆ ಜಾಸ್ತಿ ಗಮನ ವಹಿಸಿ. ಅದರಲ್ಲೂ ಈಗಿನ ಮಕ್ಕಳ ಮೇಲಂತೂ ತುಂಬಾನೇ ಸೆನ್ಸಿ ಅಂತ ಕರಿತೀವಿ, ಸೆನ್ಸಿಡ್ ಜನರೇಷನ್ಸ್ ಅವರು ಅಂತ ಬಹಳ 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 ಫಾಸ್ಟ್ ಆಗಿದ್ದಾರೆ. ದಯವಿಟ್ಟು ಪೋಷಕರು ಕೂಡ ಇದ್ರ ಮೇಲೆ ಗಮನ ಕೊಡಿ. ಅದೇ ರೀತಿ ಹೆಣ್ಮಕ್ಳಿಗೆ ಈಗಿನ ಕಾಲದಲ್ಲಿ ಹೆಚ್ಚಿನ ಒಂದು ಗೌರವ ಇದೆ, ಅವ್ರಿಗೂ ಕೂಡ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನ ಎಲ್ಲಾ ಕ್ಷೇತ್ರದಲ್ಲೂ ಕೊಡ್ತಾ ಇದ್ದಾರೆ. ಅವರು ಕೂಡ ಅದನ್ನ ಬಳಸ್ಕೊಂಡು ಪೊಲೀಸ್ ಠಾಣೆಗೆ ಅವ್ರಿಗೇನೆ ಸಹ ಪ್ರಾಬ್ಲಮ್ ಬಂದ್ರು, ಅಟ್ರಾಕ್ಷನ್ ಅಂತ ಹೇಳ್ತೀವಿ ಈಗಿನ ಕಾಲದಲ್ಲಿ, ಸೊ ಅಟ್ರಾಕ್ಷನ್ಗೆ ಬಲಿ ಆಗದೇನೆ ತಮ್ಮ ಒಂದು ಕೆರಿಯರ್ ಮೇಲೆ ಆಗಿರ್ಬೋದು, ತಮ್ಮ ಒಂದು ವಿದ್ಯಾಭ್ಯಾಸದ ಮೇಲೆ ದಯವಿಟ್ಟು ಫೋಕಸ್ ಮಾಡ್ತಾ ಮುಂದುವರಿದೆ ಅಂತ ಹೇಳ್ತಾ ಈ ಲವ್ ಜಿಹಾದ್ ನ್ಯಾಯಾಲಯದ ಅಂತಿಮ ಆದೇಶವಾಗುವವರೆಗೂ ಸರ್ಕಾರ ಮುಳುಗಡೆ ಸಂತ್ರಸ್ತರು ಬಗರ್ ಹುಕುಂ ಅರಣ್ಯ ಭೂಮಿ ಸಾಗುವಳಿದಾರರನ್ನು ಒಕ್ಕಲೆಬ್ಬಿಸಬಾರದು ಎಂದು ಮಲೆನಾಡು ರೈತ ಹೋರಾಟ ವೇದಿಕೆ ಜಿಲ್ಲಾ ಸಂಚಾಲಕ ತೀನಾ ಶ್ರೀನಿವಾಸ್ ಒತ್ತಾಯಿಸಿದ್ದಾರೆ. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಹೈಕೋರ್ಟ್ ನ್ಯಾಯವಾದಿ ಕುಮಾರಸ್ವಾಮಿ ಮಾತನಾಡಿದರು. ಗೋಷ್ಠಿಯಲ್ಲಿ ಪರಶುರಾಮಪ್ಪ ಬರೂರು, ಪರಶುರಾಮಪ್ಪ ಬೆಳಿಸಿರಿ ಇನ್ನಿತರರು ಹಾಜರಿದ್ದರು. ಗೋಷ್ಠಿಯಲ್ಲಿ ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯದ ವಕೀಲರಾದಂಥ ಕುಮಾರಸ್ವಾಮಿ ಅವರಿದ್ದಾರೆ. ಅವರು ನಮ್ಮ ಸಂಘಟನೆಯ ಕಾನೂನು ಸಲಹೆಗಾರರು. ಜೊತೆಗೆ ಬರೂರು ಪರಶುರಾಮ್ ಇದ್ದಾರೆ ನಮ್ಮ ಸಂಘಟನೆಯವರು. ಇನ್ನೊಬ್ಬರು ಬೆಳಿಸಿರಿ ಪರಶುರಾಮ್ ಇದ್ದಾರೆ. ಇತ್ತೀಚೆಗೆ ಮಲೆನಾಡಿನ ಅರಣ್ಯ ಭೂಮಿದು ದೊಡ್ಡ ವಿವಾದ ಆಗಿ ಇವತ್ತು ಪರಿಣಮಿಸಿದೆ. ನಮ್ಮ ಜಿಲ್ಲೆಯಲ್ಲಿ ಭೂಮಿ ಹಕ್ಕಿಗಾಗಿ ಹೋರಾಟ ಮಾಡಿದಂಥ ಕೋಣಂದೂರು ಲಿಂಗಪ್ಪನವರ ಸುಮಾರು 60-70 ವರ್ಷದ ಜಮೀನೊಳಗೂ ಸಹ ಒಂದು ಕಾಲುವೆಯನ್ನು ತೆಗೆದು ಅವರ ಕುಟುಂಬವನ್ನು ಹಿಂಸೆ ಮಾಡಿರ್ತಕ್ಕಂಥದ್ದು ವರದಿಯಾಗಿದೆ. ಜೊತೆಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು 1943ರಲ್ಲಿ ಜಮೀನು ಅವರ ಕುಟುಂಬದವ್ರು ಖರೀದಿ ಮಾಡಿರೋದಕ್ಕೂ ಸಹ ಇವತ್ತು ಕಂಟಕ ಬರುವಂಥದ್ದಾಗಿದೆ. ರುದ್ರಪ್ಪ ಲಮಾಣಿ ಅಂತ ಹೇಳಿ ಅವರು ಹಿಂದೆ ಸಭಾಪತಿ ಉಪಸಭಾಪತಿ ಆಗಿದ್ರು. ಅವ್ರ ಮನೇನ ಕೆಡವ್ತಾರೆ ಅಂತ ಕಣ್ಣೀರು ಹಾಕಿದ್ದು ಸಾರ್ವಜನಿಕ ಇದರಲ್ಲಿ ನಾವು ಕಂಡಿದ್ದೇವೆ. ನಮ್ಮ ಸಂಘಟನೆಯ ಅಭಿಪ್ರಾಯ ಏನಂದ್ರೆ,
ರೈತರ ಯಾವುದೇ ಒತ್ತುವರಿ ಮನೆಗಳನ್ನ ಬಹಳ ವರ್ಷಗಳ ಕಟ್ಕೊಂಡಿರ್ತಕ್ಕಂಥ ಮನೆ ಮತ್ತೆ ಜಮೀನು, ರೈತರ ಸಾಗುವಳಿ ಮಾಡ್ಕೊಂಡಿರ್ತಕ್ಕಂಥ ಜಮೀನು ಮತ್ತೆ ಮನೆ, ಅವರಿಗೆ ಯಾವುದೇ ಕಾರಣಕ್ಕೂ ಬಹಳ ವರ್ಷಗಳಿಂದ ಇರೋರಿಗೆ ಸರ್ಕಾರ ನೋಟಿಸ್ ಕೊಡಬಾರ್ದು ತೆರವು ಮಾಡೋದಕ್ಕೆ. ತೆರವು ಮಾಡೋಂಥ ಕೆಲಸನೂ ಸಹ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಅದಕ್ಕೆ ಇವತ್ತು ಸುಪ್ರೀಂ ಕೋರ್ಟು ಅರಣ್ಯ ಹಕ್ಕು ಕಾಯ್ದೆಯಡಿ ಯಾರು ಅರ್ಜಿ ಕೊಟ್ಟಿರ್ತಾರೆ ಅವರಿಗೆ ನ್ಯಾಯ ಕೊಡಿ ಅಂತ ಹೇಳಿ ಆದೇಶ ಮಾಡಿದೆ. ಅವರ ಅರ್ಜಿಗಳನ್ನ ವಿಚಾರಣೆ ಮಾಡದೆ ವಜಾ ಮಾಡಬೇಡ್ರಿ, ಅವರಿಗೆ ಬೇಕಾದಂತ ದಾಖಲೆಗಳು ಅವರು ಅನಕ್ಷರಸ್ಥರು ಬಡವರಾಗಿರೋದ್ರಿಂದ ಹುಡ್ಕಕ್ಕಾಗಲ್ಲ, ಅವ್ರಿಗೆ ದಾಖಲೆ ಹುಡ್ಕಕ್ಕೂ ಸಹಕರಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಇನ್ನೊಂದು ಸುಪ್ರೀಂ ಕೋರ್ಟೇ ಒಂದು ಆದೇಶ ಮಾಡ್ದಂಗೆ ರಾಜ್ಯದಲ್ಲಿ ಒಂದು ಕಂದಾಯ ಇಲಾಖೆನೂ ಕೊಡಬಾರ್ದು. ಆಮೇಲೆ ಯಾವುದೇ ರೀತಿ ಅವರನ್ನ ತೆರವು ಮಾಡೋದಕ್ಕೂ ಸಹ ಪ್ರಯತ್ನ ಪಡಬಾರ್ದು, ಅವ್ರನ್ನ ಒಕ್ಕಲಿಸೋದಕ್ಕೆ ಹೋಗ್ಬಾರ್ದು. ಜೊತೆಗೆ ನಮ್ಮ ಶಾಸಕರು ಇರ್ಬೋದು, ಮಂತ್ರಿಗಳಿರ್ಬೋದು, ಸಂಸತ್ ಸದಸ್ಯರು ಇರ್ಬೋದು, ಮುಖ್ಯಮಂತ್ರಿಗಳು ಎಲ್ಲರೂ ಚುನಾವಣೆ ಕಾಲದಲ್ಲಿ ಬಂದಾಗ ನಾವು ರೈತರನ್ನು ಒಕ್ಕಲಿಸಲ್ಲ ಅಂತ ಹೇಳಿಕೆಯನ್ನ ಕೊಡ್ತಾರೆ. ಇದು ಕೇವಲ ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಅವರು ಹೇಳೋ ಮಾತುಗಳು. ನಿಜವಾಗ್ಲೂ ರೈತರ ಬಗ್ಗೆ ಕಾಳಜಿ ಇದ್ರೆ ರೈತರಿಗೆ ಸರ್ಕಾರದ ಆದೇಶ, ಸುಪ್ರೀಂ ಕೋರ್ಟ್ ಆದೇಶದಂತೆ ಹಕ್ಕುಪತ್ರ ಕೊಡ್ಬೇಕು. ರೈತರಿಗೆ ಸಾಗುವಳಿ ಮಂಜೂರಾತಿ ಪತ್ರ ಕೊಡ್ಬೇಕು. ಮಂಜೂರಾತಿ ಪತ್ರ ಕೊಟ್ರೆ ಅವ್ರು ಖಾತೆ ಮಾಡ್ಕೊಂಡು ಕೋಡಿ ಮಾಡಿಸ್ಕೊಂಡು ನೆಮ್ಮದಿಯಿಂದ ನುಟ್ಟಿಸ್ರು ಬಿಡ್ತಾರೆ. ಇಲ್ಲಿದ್ರೆ ಅವರಿಗೆ ಜೀವನ ಪರ್ಯಂತ ಒಂದ್ ರೀತಿಯಲ್ಲಿ ಅವರಿಗೆ ದಿನ ಸಾಯೋರಂಗ ಆಗತ್ತೆ ಅವ್ರ ಪರಿಸ್ಥಿತಿ. ಪ್ರತಿದಿನ ಸಾಯೋ ರೀತಿಯಲ್ಲಿ ಇವತ್ತು ರೈತರ ಪರಿಸ್ಥಿತಿ ಆಗಿದೆ. ಹಲವಾರು ಇವತ್ತು ಸಮಸ್ಯೆಗಳು ರೈತ ವರ್ಗಕ್ಕಿದೆ, ದುಡಿಯೋ ವರ್ಗಕ್ಕೆ. ಆ ಸಮಸ್ಯೆಗಳು ಈ ಜೊತೆಗೆ ಇವತ್ತು ದೇಶಕ್ಕೆ ಅನ್ನದಾನ ಕೊಡ್ತಕ್ಕಂತ ರೈತರಿಗೆ ಇವತ್ತು ಅವರಿಗೆ ಅವರ ಭೂಮಿ ಹಕ್ಕಿಗೆ ಯಾವುದೇ ರೀತಿ ಬಾಧಕ ಬರ್ದೇ ಇದ್ದಂಗೆ ನೋಡ್ಕೊಳ್ಳೋದು ಜನಪ್ರತಿನಿಧಿಗಳು ಮತ್ತೆ ಸರ್ಕಾರದ ಜವಾಬ್ದಾರಿ. ಹಿಂಗೆ ಕೂರೋದಿಲ್ಲ ಜನ. ಹಿಂಗೆ ಆದ್ರೆ ಏನಾಗುತ್ತೆ, ಆಡಳಿತ ವ್ಯವಸ್ಥೆ ಬಗ್ಗೆ ಈಗ ಸಂಪೂರ್ಣವಾಗಿ ನಂಬಿಕೆ ಹೋಗ್ಬಿಟ್ಟಿದೆ ಜನಕ್ಕೆ. ಇವತ್ತು ರೈತರು ಒಂದಿನ ದಂಗೆನೇ ಹೇಳ್ಬೇಕಾದಂತ ಪರಿಸ್ಥಿತಿ ಬರ್ತದೆ. ಯಾಕಂದ್ರೆ ಅವ್ರು ಬೆಳೆದಿರೋ ಬೆಳೆಗಳಿಗೆ ಬೆಲೆ ಇಲ್ಲ. ಆಮೇಲೆ ಅವ್ರ ಭೂಮಿ ಹಕ್ಕುಪತ್ರ ಕೊಟ್ಟಿರೋದನ್ನು ಒಂದು 50,000 ಜನರದ್ದು ನಮ್ಮ ಜಿಲ್ಲೆಯಲ್ಲಿ ಫಾರೆಸ್ಟ್ ಅಂತ ಹೇಳಿ ಕೇಸ್ ಹಾಕಿ ಈಗ ನೋಟಿಸ್ ಕೊಟ್ಟಿದ್ದಾರೆ. 125 ವರ್ಷದಿಂದ ಮಹಾರಾಜರು ಬ್ರಿಟಿಷರ ಕಾಲದಲ್ಲಿ ಫಾರೆಸ್ಟ್ ಆಗಿತ್ತು ಅಂತ ಈಗ ಫಾರೆಸ್ಟ್ ಮಾಡಕ್ ಹೊರಟಿದ್ದಾರೆ. ಇದು ಅತ್ಯಂತ ರೈತರ ಬೆನ್ನಿಗೆಲ್ಲ ಹೊಟ್ಟೆಗೆ ಎದೆಗೆ ಚೂರಿ ಹಾಕಂತ ಕೆಲಸ ರೈತರು. ಇಂಥ ಕೆಲಸವನ್ನ ಸರ್ಕಾರಗಳು ಮಾಡಬಾರ್ದು. ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ರೈತ ವರ್ಗಕ್ಕೆ ಇವತ್ತು ನೋಯಿಸಿದ್ರೆ ಈ ಸರ್ಕಾರಗಳು ಉಳಿಯಲ್ಲ, ಇವರು ಸಹ ಉಳಿಯೋದಿಲ್ಲ. ಅದಕ್ಕೋಸ್ಕರ ನಮ್ಮ ಮಲ್ನಾಡ್ ರೈತ ಹೋರಾಟ ಸಮಿತಿ ಏನ್ ಹೇಳ್ತದೆ ಅಂದ್ರೆ, ಈ ಎಲ್ಲ ಪ್ರಕ್ರಿಯೆಗಳು ಸುಪ್ರೀಂ ಕೋರ್ಟಿನ ಆದೇಶ, ಬೇರೆ ಬೇರೆ ಸರ್ವೆಗಳು ಮತ್ತು ಮುಳುಗಡೆ ಸಂತ್ರಸ್ತರದ್ದು ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ. ಎಷ್ಟು ಭೂಮಿಯನ್ನ ಅವರು ಸಾಗುವಳಿ ಮಾಡಿದ್ದಾರೆ ಅನ್ನೋದನ್ನ ಸರ್ವೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅದೆಲ್ಲ ಮುಗಿದು ಸರ್ಕಾರ ತೀರ್ಮಾನ ತಗೊಳ್ಳೋ ತನಕ ಜಿಲ್ಲಾಧಿಕಾರಿಗಳು ಇದೆಲ್ಲದಕ್ಕೂ ಅಧ್ಯಕ್ಷರು ಈ ಕಮಿಟಿಗಳಿಗೆ, ನಂತರ ಮುಖ್ಯ ಕಾರ್ಯದರ್ಶಿ ರಾಜ್ಯದಲ್ಲಿ ಅವರು ಮುಖ್ಯಸ್ಥರು, ಅವರೆಲ್ಲರೂ ಸಹ ಈ ಕ್ರಮಗಳನ್ನ ಕೈಗೊಳ್ಳೋ ತನಕ ಇದನ್ನ ಸಂಪೂರ್ಣ ಈ ಪ್ರಕ್ರಿಯೆಗಳು ಸರ್ವೆ ಮತ್ತೆ ತನಿಖೆ ಮತ್ತೆ ಕೋರ್ಟಿನ ಆದೇಶದಿಂದ ನಡೆಯುವಂಥದ್ದು ಮುಗಿದ್ಮೇಲೆ ಮುಂದೆ ರೈತರ ವಿಚಾರದಲ್ಲಿ ಇವರು ಮಾತಾಡಬೇಕು. ಅವ್ರಿಗೆ ಭೂಮಿ ಹಕ್ಕು ಕೊಡೋ ವಿಷಯದಲ್ಲಿ ಗಂಭೀರವಾದ ಕ್ರಮಗಳನ್ನ ತಕ್ಷಣನೇ ತಗೊಂಡು ನಂತರದಲ್ಲಿ ಬೇರೆ ವಿಚಾರ ಪ್ರಸ್ತಾಪ ಮಾಡಬೇಕು ಅಂತ. ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆದ್ರೆ ಇವತ್ತು ರೈತನ ಬೆನ್ನೆಲುಬನ್ನು ಮುರಿಯುವಂತ ಕೆಲಸಗಳು ಈ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಈಗ ಅರಣ್ಯ ಹಕ್ಕು ಕಾಯ್ದೆ ಕೆಲವು ನಿಯಮಗಳು ಏನ್ ಹೇಳ್ತವೆ ಅಂತಂದ್ರೆ, ಯಾವುದೇ ಅರಣ್ಯ ಹಕ್ಕು ಕಾಯ್ದೆಯ ಪ್ರಕಾರ ರೈತರಿಗೆ ಒಂದು ನೋಟಿಸ್ ಕೊಟ್ಟ ಮೇಲೆ ಅದು ಕೋರ್ಟ್ನಲ್ಲಿ ಇತ್ಯರ್ಥವಾಗುವವರೆಗೂ ಯಾವುದೇ ಒಬ್ಬ ರೈತನನ್ನ ಒಕ್ಕಲಿಸಬಾರದು ಅಂತ ಕಾನೂನು ಇರೋದು. ಇವರು ಯಾವುದೇ ಕೋರ್ಟ್ ಆದೇಶಗಳು ಇಲ್ಲದೇನೆ ರೈತರಿಗೆ ವಿನಾಕಾರಣದಿಂದ ಒಕ್ಕಲಿಸೋ ಕಾರ್ಯ ಮಾಡ್ತಾರೆ. ಕಾನೂನಿನಲ್ಲಿ ಸಂಪೂರ್ಣವಾಗಿ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಹೇಳ್ತದೆ, ಒಬ್ಬ ರೈತನಿಗೆ ನೋಟಿಸ್ ಕೊಟ್ಟ ಮೇಲೆ ಕೋರ್ಟಿನ ಆದೇಶ ಬರುವವರೆಗೂ ಅವನಿಗೆ ಯಾವುದೇ ತೊಂದರೆ ಕೊಡೋದಾಗ್ಲಿ ಅದನ್ನು ಒಕ್ಕಲಿಸೋ ಕಾರ್ಯವನ್ನು ಮಾಡಬಾರದು ಅಂತಿದೆ. ದಯವಿಟ್ಟು ಅರಣ್ಯ ಇಲಾಖೆಯವರು ಅದನ್ನ ಎಲ್ಲ ಗಾಳಿಗೆ ತೂರಿ ರೈತರಿಗೆ ತೊಂದರೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಆಗ್ಬಾರ್ದು. ಅದು ಕೋರ್ಟ್ ಏನು ಆದೇಶ ಬರ್ತದೆ
ಆ ಆದೇಶದವರೆಗೂ ಆದೇಶ ಇವ್ರು ಪಾಲನೆ ಮಾಡಬೇಕು, ರೈತರಿಗೆ ಯಾವುದೇ ತೊಂದರೆ ಕೊಡಬಾರ್ದು. ಅದು ನನ್ನ ಆಗ್ರಹ. ಎರಡನೇದಾಗಿ, ಇದು ಕಳೆದ ದಶಕಗಳಿಂದ, ಅದರಲ್ಲೂ ನಮ್ಮ ಮಲೆನಾಡಿನಲ್ಲಿ ಇದು ದಶಕಗಳಿಂದಲೂ ಬಗೆಹರಿಯತಕ್ಕಂಥ ಸಮಸ್ಯೆ. ಈ ರಾಜ್ಯದ ಎಷ್ಟು ಜನ ಮುಖ್ಯಮಂತ್ರಿಗಳಾದ್ರು, ಮಂತ್ರಿಗಳಾದ್ರು, ಈ ರೈತರು ಇನ್ನೂ ಕಣ್ಣೀರ್ನ ಹಾಕ್ತಲೇ ಇದ್ದಾರೆ ವಿನ ಇನ್ನು ಆ ಕಣ್ಣೀರು ಒರೆಸುವಂತ ಕೆಲಸ ಯಾರೂ ಮಾಡಿಲ್ಲ. ಆಯ್ತು, ನೀವು ಒಕ್ಕಲಿಸೋದಾದ್ರೆ ಸರ್ಕಾರದವ್ರು ಕೂಡಲೇ ಈ ರೈತರ ಪರವಾಗಿ ಕೆಲಸ ಮಾಡಿ, ಇಮಿಡಿಯೇಟ್ ಕೋರ್ಟ್ ಆದೇಶಗಳನ್ನು ತರಿಸಿ, ಸರ್ಕಾರ ಸರಿಯಾದ ಮಾಹಿತಿಯನ್ನು ತಗೊಂಡು ಸರ್ಕಾರಕ್ಕೆ ಅನಗತ್ಯವಾಗಿ ಯಾರು ಅಕ್ವೈರ್ ಮಾಡಿದ್ರೆ ಅಂತರನ್ನ ನೀವು ಪರಿಗಣನೆ ತಗೊಳ್ಳಿ. ಆದ್ರೆ ನೀವು ಇದನ್ನ ರೈತರಿಗೆ ಯಾವುದೇ ಕ್ರಮ ಕೈಗೊಳ್ಳದೇನೆ ಅಥವಾ ಸರ್ಕಾರದವರು ಏನು ಕೆಲಸ ಮಾಡದೇನೆ ರೈತರನ್ನ ಒಕ್ಕಲಿಸತಕ್ಕಂಥ ಕಾರ್ಯ ಇದು ಬಹಳ ಅನ್ಯಾಯದ ಕಾರ್ಯ. ಈ ರೀತಿಯಾದ ರೈತರ ಕಣ್ಣೀರು ಯಾವತ್ತೂ ಯಾರಿಗೂ ಒಳ್ಳೇದಾಗಲ್ಲ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಸರ್ಕಾರ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು. ರೈತರಿಗೆ ಯಾವುದೇ ತೊಂದರೆಗಳನ್ನ ಆಗದಾಗಿ ನೋಡ್ಕೊಳ್ಬೇಕು. ಕೋರ್ಟ್ನ ಆದೇಶ ಬರುವವರೆಗೂ ರೈತರಿಗೆ ಯಾವುದೇ ಒಕ್ಕಲಿಸೋದಾಗ್ಲಿ ಇನ್ಯಾವುದೇ ತೊಂದರೆ ಮಾಡ್ತಕ್ಕಂಥ ಕೆಲಸ ಆಗಬಾರ್ದು ಅಂತ ಹೇಳಿ ಸರ್ಕಾರ ಕೂಡಲೇ ನಮ್ಮ ಅರಣ್ಯ ಇಲಾಖೆಯವರಿಗೆ ಒಂದು ಆದೇಶ ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.